ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಮನೆಯಲ್ಲಿ ಹಬ್ಬ ಇದೆ ಅಲ್ವಾ, ಹಬ್ಬ ಅಂದಮೇಲೆ ಅದು ಇದು ಅಂತ ಏನೇನೋ ಸಣ್ಣ ಪುಟ್ಟದ್ದು ಕೆಲಸಗಳಿರುತ್ತೆ. ಮನೆಯೆಲ್ಲ ಒರೆಸಿ ಗುಡಿಸಿ ನೀಟ್ ಮಾಡಿ, ಮಕ್ಕಳಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ, ಪೂಜೆ ಮಾಡಿ, ಅಡುಗೆ ತಿಂಡಿ ಎಲ್ಲ ಮಾಡಿ ಕೆಲಸ ಎಲ್ಲ ಮುಗಿಸೋದ್ರೊಳಗಡೆ ಮಧ್ಯಾಹ್ನ ಆಗೇ ಹೋಯಿತು. ಹಾಗಿದ್ರೆ ಬನ್ನಿ ಇವಾಗ ತಡ ಮಾಡದೆ ವ್ಲಾಗ್ನ ಶುರು ಮಾಡೋಣ. ಇವತ್ತು ಇಡೀ ದಿನ ವ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಸುಮಾಶ್ರೀ ಕಿಚನ್ ಚಾನಲ್. ನೀವು ಮೊದಲನೇ ಸಲ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿನ್ನೆ ಶನಿವಾರ ನಮ್ಮ ಅಕ್ಕವ್ರ ಮನೆಯಲ್ಲಿ ಮಡಿಕೆ ತೊಗೊಳ್ಳೋದಿತ್ತು ಅಂತ ಹೇಳಿದ್ನಲ್ಲ, ಅದೇ ರೀತಿ ಇವತ್ತು ಭಾನುವಾರ ನಮ್ಮ ಮನೆಯಲ್ಲಿದೆ. ಊರಿನಲ್ಲಿ ಸ್ವಲ್ಪ ದಿನ ಅವ್ರಿಗೆ ಅನುಕೂಲ ಯಾವತ್ತಾಗುತ್ತೋ ಅವತ್ತು ಮಡಿಕೆಗಳನ್ನ ತೊಗೋತಾರೆ. ಸ್ವಲ್ಪ ಜನ ಗುರುವಾರನೇ ಮಾಡ್ಕೋತಾರೆ, ಒಂದು ಸ್ವಲ್ಪ ಜನ ಶನಿವಾರ ಮಾಡ್ತಾರೆ. ನಮ್ಮ ಮನೆಯಲ್ಲಿ ನಾವು ಭಾನುವಾರ ಮಾಡ್ತೀವಿ. ಇವಾಗ ನೆನ್ನೆ ನೀರು ತೊಗೊಂಡು ಹೋದ್ವಲ್ಲ, ಅದೇ ರೀತಿ ನಮ್ಮ ಮನೆಗೆ ತೊಗೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮನೆ ದೇವರು ಸಿದ್ದೇಶ್ವರ. ನಮಗೆ ಭಾನುವಾರ ವಾರ ಇರುತ್ತೆ, ಅದರಿಂದ ನಾವು ಮಡಿಕೆ ತೊಗೊಳೋದನ್ನ ಭಾನುವಾರನೇ ಇಟ್ಕೊಂಡಿದ್ದೀವಿ. ನನಗೆ ಈ ರಂಗದ ಕಲ್ಲಿಗೆ ನೀರು ಇಯೋದು ಏನಕ್ಕೆ ಅಂತ ಗೊತ್ತಿರಲಿಲ್ಲ. ಅದಕ್ಕೆ ಅಲ್ಲೇ ಊರಿನಲ್ಲಿ ಯಾರೋ ಒಬ್ಬರು ಅಜ್ಜಿನ ಕೇಳಿದಾಗ ಅವ್ರು ನನಗೆ ಹೇಳಿದ್ದು, ರಂಗದ ಕಲ್ಲು ಮಾರಮ್ಮನ ಗಂಡ ಅವ್ರನ್ನ ಕಂಬತ್ತರ ದಿನ ಕೆರೆ ಏರಿ ಮೇಲಿಂದ ಪೂಜೆ ಮಾಡಿಕೊಂಡು ಕರ್ಕೊಂಡು ಬಂದು ಇಲ್ಲಿ ಬಾಳೆ ಕಂಬ ಕಟ್ತೀವಿ. ಈಗ ಇಲ್ಲಿ ಅವ್ರ ಗಂಡ ಇದ್ದಾರೆ ಅನ್ನೋ ಥರ ನಾವು ಏನಾದರೂ ಪೂಜೆ ಮಾಡಿದಾಗ, ಸೂತ್ಕ ಆದಾಗ ಈ ರೀತಿ ಮನೆ ಗೃಹ ಪ್ರವೇಶ ಏನೇ ಪೂಜೆ ಮಾಡಿದ್ರು ಈ ರೀತಿ ಮಡಿಯಿಂದ ನೀರನ್ನು ತೊಗೊಂಡು ಬಂದು ಆ ರಂಗದ ಕಲ್ಲಿಗೆ ಉಯ್ಬೇಕು ಅಂತ ಹೇಳಿದ್ರು. ಅವ್ರು ಹೇಳಿದ್ದನ್ನು ನಾನು ಗೊತ್ತಿರಲಿಲ್ಲ, ತಿಳ್ಕೊಂಡಿದ್ದೀನಿ. ನಮಗೆ ಇಂದ್ಲಿಂದ ನಡ್ಸ್ಕೊಬಂದಿರುವಂಥ ಈ ಪೂಜೆ ಪದ್ಧತಿಗಳು, ಪ್ರತೀತಿ ಇದ್ರ ಬಗ್ಗೆ ಎಲ್ಲ ಅಷ್ಟಾಗಿ ಗೊತ್ತಿರೋದಿಲ್ಲ. ಏನೋ ನಮ್ಮ ಅತ್ತೆ ನಮ್ಮ ಮಾವ ಅವರು ಮಾಡ್ಕೊಂಬಂದಿರ್ತಾರೆ, ನಾವು ಮಾಡೋಣ ಅಂತ ಮಾಡ್ತಾ ಇರ್ತೀವಿ. ಅದೇ ಏನಾದರೂ ತಿಳ್ಕೊಬೇಕು ಅಂತ ಹೇಳಿ ಯಾರನ್ನಾದ್ರೂ ಕೇಳಬೇಕು ಅಂದರೆ ಅಜ್ಜಿದಿರು ತಾತ್ತಿರು ಇರ್ತಾರೆ ನೋಡಿ ಊರಿನಲ್ಲಿ, ಅವ್ರನ್ನ ಕೇಳಿದ್ರೆ ನಮ್ಗೆ ಏನು ಇನ್ಫಾರ್ಮೇಷನ್ ಬೇಕೋ ಆ ಎಲ್ಲ ಇನ್ಫಾರ್ಮೇಷನ್ನು ಕೊಟ್ಬಿಡ್ತಾರೆ. ನೀರನ್ನು ತೊಗೊಂಡೋಗಿ ಮನೆಯಲ್ಲಿಟ್ಟು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಪೂಜೆಯನ್ನು ಮುಗಿಸ್ಕೊಂಡು ಅಡುಗೆಗೆಲ್ಲ ರೆಡಿ ಮಾಡಿಟ್ಟು ಹೊಲ್ದತ್ರ ಬರ್ತಾಯಿದ್ದೀವಿ. ನಮ್ಮ ಹೊಲ್ದತ್ರ ತೆಂಗಿನ ಸಸಿಗಳನ್ನ ಹಾಕಿದ್ದೀವಿ. ಅದು ಇವತ್ತು ಮೊದಲನೇ ಹೊಂಬಾಳೆಯನ್ನು ಬಿಟ್ಟಿದೆ. ತೆಂಗಿನ ಮರ ಮತ್ತು ಅಡಿಕೆ ಮರಗಳೆಲ್ಲ ಹೊಂಬಾಳೆಯನ್ನು ಬಿಟ್ಟಾಗ ಮೊದಲನೇ ಹೊಂಬಾಳೆ ಬರುತ್ತಲ್ಲ, ಆವಾಗ ನಮ್ಮ ಕಡೆ ಎಲ್ಲ ಅದನ್ನು ಪೂಜೆ ಮಾಡ್ತೀವಿ. ತೆಂಗಿನ ಮರ ಮತ್ತು ಹೊಂಬಾಳೆಗೆ ಪೂಜೆ ಮಾಡಿ ಇದೇ ರೀತಿ ಫಸಲು ಚೆನ್ನಾಗಿ ಬರಲಿ, ಫಲ ವೃದ್ಧಿಯಾಗಲಿ ಅಂತ ಹೇಳಿ ದೇವ್ರ ಹತ್ರ ಕೇಳ್ಕೊಳ್ತೀವಿ. ನಮ್ಮ ಮನೆಯವರು ಹೊಂಬಾಳೆ ಬಿಟ್ಟಿರೋದನ್ನ ಫಸ್ಟ್ ಅಬ್ಸರ್ವೇ ಮಾಡಿರಲಿಲ್ಲ. ಇವತ್ತು ಬೇಸಿಗೆ ಇದೆಯಲ್ವಾ, ಗಿಡಗಳು ಒಣಗೋಗ್ಬಾರ್ದು ಅಂತ ಹೇಳಿ ಮಳೆ ಬರೋ ತನಕ ಟ್ಯಾಂಕರ್ನಲ್ಲಿ ನೀರನ್ನ ಹಾಕಿಸ್ತೀವಿ. ಟ್ಯಾಂಕರ್ ಹಾಕುವಾಗ ನೀರನ್ನ ಹೊಡಿತಾರಲ್ಲ ಟ್ರ್ಯಾಕ್ಟರ್ ಡ್ರೈವರ್, ಅವರಿಗೆ ಹೊಂಬಾಳೆ ಕಾಣಿಸ್ತಂತೆ. ಅವರು ನೋಡೋಣ ಹೊಂಬಾಳೆ ಬಿಟ್ಟಿದೆ ಅಂತ ಹೇಳಿದ್ರಂತೆ. ನಮ್ಮ ಮನೆಯವರು ಬೆಳಗ್ಗೆ ಟ್ಯಾಂಕರ್ ಹಾಕ್ಸ್ಬಿಟ್ಟು ಬಂದಾಗಿಂದನೂ ಹೊಂಬಾಳೆ ಬಿಟ್ಟಿದೆ, ಬಾ ಪೂಜೆ ಮಾಡ್ಕೊಬರೋಣ ಅಂತ ಹೇಳ್ತಾನೆ ಇದ್ದರು. ನಾನು ಹೇಗಿದ್ರು ಸ್ನಾನ ಎಲ್ಲ ಮಾಡ್ತೀವಲ್ವ, ಸಂಜೆ ಹೋಗೋಣ ಅಂತ ಹೇಳಿ ಇವಾಗ ಬಂದು ಮಾಡ್ತಾಯಿದ್ವಿ. ಅಲ್ಲೇ ಸಿಗಿಸ್ಬಿಡು ಎಲ್ಲರೂ ಇದನ್ನೇ ಹಚ್ಕೊ. ಗಾಳಿ ಬರ್ತೀವಿ. ನಮ್ಮ ಮನೆಯವ್ರಿಗೆ ಈ ಹೊಲ ಗದ್ದೆ ದನ ಕರು ಇದೆಲ್ಲ ಕಂಡ್ರೆ ತುಂಬ ಇಷ್ಟ. ಹೊಂಬಾಳೆ ಬಿಟ್ಟಿರೋದಕ್ಕೆ ಅವ್ರಿಗೆ ತುಂಬ ಖುಷಿಯಾಗಿದೆ. ಬೆಳಗ್ಗೆಯಿಂದನೇ ಪೂಜೆ ಮಾಡ್ಕೊಬರೋಣ ಬಾ ಅಂತ ಹೇಳ್ತಾಯಿದ್ರು. ಇವಾಗ ಪೂಜೆ ಮಾಡೋದಕ್ಕೆ ಬಂದಿದ್ದೀವಿ. ನಮಗೆ ಈ ಹೊಂಬಾಳೆ ಬಿಟ್ಟಾಗ ಪೂಜೆ ಮಾಡೋದಕ್ಕೆ ಅವಕಾಶ ಸಿಕ್ಕಿರೋದು ಇನ್ನೂ ಒಂದು ರೀತಿ ಖುಷಿ. ನಾವು ಬೆಂಗಳೂರಲ್ಲಿ ಇದ್ದಿದ್ರೆ ಈ ಹೊಂಬಾಳೆ ಪೂಜೆ ಮಾಡೋದನ್ನು ಮಿಸ್ ಮಾಡ್ಕೊಬಿಡ್ತಿದ್ವಿ. ನಾವು ಹಬ್ಬಕ್ಕೆ ಅಂತ ಊರಿಗೆ ಬಂದಿದ್ವಿ. ನಾವು ಬಂದಾಗಲೇ ಹೊಂಬಾಳೆ ಬಿಟ್ಟಿರೋದು ಕಾಣಿಸ್ಕೊಂಡಿದೆ. ಅದು ಇನ್ನೂ ಒಂದು ರೀತಿ ಖುಷಿ. ಈ ಹಬ್ಬದ ವಾತಾವರಣದಲ್ಲಿ ಹೊಂಬಾಳೆ ಬಿಟ್ಟಿರೋದನ್ನ ಪೂಜೆ ಮಾಡ್ತಾ ಇದ್ದೀವಲ್ವ, ಅದು ಇನ್ನೂ ಒಂದು ರೀತಿ ಡಬಲ್ ಖುಷಿ. ರೈತರಿಗೆ ಮತ್ತು ವ್ಯವಸಾಯ ಮಾಡುವಂಥವ್ರಿಗೆ ಈ ಹೊಂಬಾಳೆ ಬಿಟ್ಟಿರೋದನ್ನು ನೋಡಿದ್ರೆ ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ಅವ್ರು ಪಟ್ಟಿರುವಂಥ ಕಷ್ಟಕ್ಕೆ ಇದು ಪ್ರತಿಫಲ ಬರುವಂಥ ಸಮಯ. ನಿನ್ನೆ ನಮ್ಮ ಅಕ್ಕವ್ರ ಮನೆಗೆ ಬಂದಿದ್ರಲ್ಲ, ಅದೇ ಸ್ವಾಮಿಗಳು ಇವತ್ತು ನಮ್ಮ ಮನೆಗೂ ಬಂದಿದ್ದರು. ಅವ್ರಿಗೆ ಎಡೆಯನ್ನು ಮಾಡಾದ್ಮೇಲೆ ಎಲ್ಲರೂ ಊಟ ಮಾಡ್ತಾಯಿದ್ದಾರೆ. ನಮ್ಮ ಅಕ್ಕನ ಮಕ್ಕಳು, ನನ್ನ ಮಗ ಎಲ್ಲ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದ ಪೂಜೆ ಮಾಡೋದಕ್ಕೆ ಅಂತ ದೇವಸ್ಥಾನ ಸೇರಿಕೊಂಡಿದ್ರು. ಇವಾಗ ಅವರು ಊಟಕ್ಕೆ ಬಂದಿದ್ದಾರೆ. ನನ್ನ ಮಗನಿಗಂತೂ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ಅಂದರೆ ತುಂಬ ಇಷ್ಟ. ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ಹೋದವನು 8 ಗಂಟೆಯಲ್ಲಿ, ಇಷ್ಟೊತ್ತಾದರೂ ಮನೆಗೆ ಸೇರಿರಲಿಲ್ಲ. ನಾವು ಉಪವಾಸ ಇದ್ವಿ ಅಂತ ಹೇಳಿ ಅವನು ಉಪವಾಸ ಇದ್ದ. ಇವಾಗ ಬಂದು ಊಟ ಮಾಡ್ತಾ ಇದ್ದಾರೆ.
ನಾನು ಊಟ ಮುಗಿಸ್ಕೊಂಡು ನಮ್ಮ ಅಕ್ಕವ್ರ ಮನೆಗೆ ಬಂದೆ. ಈ ಸಲ ಅವ್ರದ್ದೇ ದೇವ್ರ ಪೂಜೆ ಇರೋದ್ರಿಂದ ದೇವ್ರ ಮೆರವಣಿಗೆ ಮಾಡುವಾಗ ಮಾರಮ್ಮಂಗೆ ಆರತಿಯನ್ನು ಮಾಡೋದಕ್ಕೆ ಅಂತ ಹೇಳಿ ಬರಕ್ಕಿಯನ್ನು ತೊಳೆದಿಟ್ಕೊಂಡು ಅದನ್ನು ರುಬ್ಬಿ ದೀಪವನ್ನು ಮಾಡ್ಕೋಬೇಕು. ಇಲ್ಲಿ ದೀಪ ಇದೆಯಲ್ಲ, ಇದನ್ನು ಅಕ್ಕಿಯನ್ನು ನೆನೆ ಹಾಕ್ಬಾರ್ದು, ಅದು ಸುಮ್ಮನೆ ತೊಳ್ಕೊಂಡು ಒಂದು ಸಲ ಒಳ್ಕಲ್ಲಲ್ಲಿ ಹಾಕಿ ಚೆನ್ನಾಗಿ ರುಬ್ಕೋಬೇಕು. ಅದು ಸ್ವಲ್ಪ ತೇವದ ಕೈ ರುಬ್ಕೋಬೇಕು ಅಷ್ಟೇ, ತೆಳ್ಳಗಾದರೆ ದೀಪ ಬರೋದಿಲ್ಲ, ಸಂಪಣ ಥರ ಆಗಿಬಿಡುತ್ತೆ. ಅಕ್ಕಿಯನ್ನು ರುಬ್ಬಿ ಬತ್ತಿನ ಮೊದಲೇ ನೆನೆ ಹಾಕಿ ಇಟ್ಕೊಂಡಿದ್ವಿ. ಅಕ್ಕಿಯಿಂದ ದೀಪವನ್ನು ಮಾಡಿ ಅದಕ್ಕೆ ಬತ್ತಿಯನ್ನು ಹಾಕಿ ಇಟ್ಕೋತಾ ಇದ್ದೀವಿ. ಮಾರಮ್ಮನ ಮೆರವಣಿಗೆಗೆ ಅಂತ ಹೇಳಿ ದೇವ್ರ ಮನೆಯಿಂದ ಎತ್ತುತ್ತೀವಲ್ವ, ಆವಾಗ ಈ ದೀಪದಿಂದ ಆರತಿಯನ್ನು ಮಾಡಬೇಕು. ಅದೇ ರೀತಿ ಆ ಆರತಿಗೆ ಹಾಕೋದಕ್ಕೆ ಅಂತ ಹೇಳಿ 3 ಥರ ಅನ್ನವನ್ನು ಮಾಡ್ಕೋಬೇಕು. ಒಂದು ಬೆಲ್ಲದನ್ನ, ಇನ್ನೊಂದು ಮಾಮೂಲಿಯಾಗಿ ಮಾಡ್ತೀವಲ್ಲ ಆ ರೀತಿ ಬಿಳಿಯನ್ನ, ಇನ್ನೊಂದು ಕಿಚಡಿ, ಪೊಂಗಲ್ ಅಥವಾ ಕಿಚಡಿ. ದೀಪ ಎಲ್ಲ ಮಾಡಿ 3 ರೀತಿ ಅನ್ನವನ್ನು ಮಾಡೋದ್ರೊಳಗಡೆ ರಾತ್ರಿ 1 ಗಂಟೆ ಆಗೇ ಹೋಯಿತು. 1:45-2 ಗಂಟೆಗೆಲ್ಲ ಮಾರಮ್ಮನ್ನ ಎತ್ತಿಬಿಡ್ತಾರೆ ಮೆರವಣಿಗೆಗೆ ಅಂತ ಹೇಳಿದ್ರು. ಅದಕ್ಕೆ ಅನ್ನ ಬಿಸಿ ಇತ್ತಲ್ವ ಅಂತ ಹೇಳಿ ಅದನ್ನೆಲ್ಲ ಒಂದು ತಟ್ಟೆಗೆ ಹಾರಾಕೊಂಡಿದ್ದೀನಿ. ದೇವಸ್ಥಾನಕ್ಕೆ ಹೂವಿನ ಅಲಂಕಾರ ಮಾಡೋರೆಲ್ಲ ಹೂವಿನ ಅಲಂಕಾರ ಮಾಡ್ಕೋತಾ ಇದ್ದಾರೆ ನೋಡಿ. ದೇವ್ರ ಹೆಸರನ್ನೆಲ್ಲ ಬರೆದು ಹಾಕಿದ್ದಾರೆ. ಇದು ಖ್ಯಾತಮ್ಮ ಮನೆ ದೇವ್ರ ಗುಡಿ. ಇಲ್ಲಿ 3 ಗುಂಡಿಗಳು ಕಾಣಿಸ್ತಿದೆಯಲ್ಲ, ಇದನ್ನು ತುಂಬ ಆಳವಾಗಿ ತೆಗ್ದಿರ್ತಾರೆ. ಇದಕ್ಕೆ ನಾಳೆ ಅಡಿಕೆ ಮರಗಳನ್ನ ಕಟ್ಕೊಂಡು ಬಂದು ನೆಡ್ತಾರೆ. ಇಲ್ಲಿ ಅದನ್ನು ಸೂಲ್ ಮರ ಅಂತ ಕರೀತಾರೆ. ಅದರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿ ನಾಳಿನ ವ್ಲಾಗಲ್ಲಿ ಹಾಕ್ತೀನಿ. 3 ರೀತಿ ಅನ್ನ ಮಾಡಿ ಅದನ್ನು ಆರೋದಕ್ಕೆ ಇಟ್ಕೊಂಡಿದ್ನಲ್ಲ, ಅದನ್ನು ಈ ರೀತಿ ಒಂದು ಮರಕ್ಕೆ ಬಾಳೆ ಎಲೆಯನ್ನು ಹಾಕಿ ಆ 3 ರೀತಿ ಅನ್ನನೂ ಅದ್ರ ಮೇಲೆ ಹಾಕಿ ಅದನ್ನು ಒಂದು ಸಮ ಮಾಡ್ಕೋಬೇಕು. ಅದನ್ನು ಈಗ ಅದ್ರ ಮೇಲೆ ಇನ್ನೊಂದು ಬಾಳೆ ಎಲೆಯನ್ನು ಹಾಕಿ ದೀಪಗಳನ್ನ ಇಟ್ಕೊಂಡು ಅದನ್ನು ತಲೆ ಮೇಲೆ ಒತ್ಕೋಬೇಕು ದೇವ್ರ ಮೆರವಣಿಗೆ ಮಾಡುವಾಗ. ಅದಕ್ಕೆ ಅನ್ನ ಎಲ್ಲ ಬಿಸಿ ಇತ್ತಲ್ವ, ಸ್ವಲ್ಪ ಹಿಂಟೆ ಥರ ಆಗಿದೆ. ಅದನ್ನೆಲ್ಲ ಸರಿ ಮಾಡಿ ಒಂದು ಸಮ ಮಾಡಿ ದೀಪವನ್ನು ಇಟ್ಕೊಳ್ಳೋದಕ್ಕೆ ಮಾಡ್ತಾಯಿದ್ದೀವಿ. ದೇವ್ರನ್ನ ಇಡೋದಕ್ಕೆ ಮತ್ತು ಅದಕ್ಕೆ ಅಲಂಕಾರ ಮಾಡೋದಕ್ಕೆ ಹೂವು ಅಲಂಕಾರ ಎಲ್ಲ ಮಾಡಬೇಕಲ್ಲ, ಅದಕ್ಕೆ ಅಂತಲೇ ದೇವ್ರ ಮನೆ ಅಂತ ಒಂದು ರೂಮನ್ನು ಕಟ್ಟಿದ್ದಾರೆ. ಅಲ್ಲೇ ಅಲಂಕಾರ ಎಲ್ಲ ಮಾಡ್ತಾರೆ. ಇಲ್ಲಿ ನೋಡಿ, ಇದೆಲ್ಲ ದೇವ್ರಿಗೆ ಬಂದಿರುವಂಥ ಸೀರೆಗಳು, ರವಿಕೆ ಪೀಸು ಎಲ್ಲ ಇರುತ್ತಲ್ಲ, ದೇವ್ರಿಗೆ ಎಲ್ಲ ಮಡ್ಲಕ್ಕಿ ಕುಂಕುಮವನ್ನು ಕೊಡ್ತಾರಲ್ಲ, ಅದನ್ನು ಎಲ್ಲ ಈ ದೇವ್ರ ಮನೆಯಲ್ಲೇ ತಂದಿಟ್ಟಿದ್ದಾರೆ. ಈಗ ದೇವ್ರ ಮೆರವಣಿಗೆಗೆ ದೇವ್ರನ್ನ ಕಟ್ಟಿ ರೆಡಿ ಮಾಡಿದ್ದಾರೆ. ನಮ್ಮ ಮನೆಯಲ್ಲಿ ಪ್ರಬಾಳೆ ಇತ್ತಲ್ಲ, ನಮ್ಮ ಅಕ್ಕವ್ರ ಮನೆಯಲ್ಲಿ, ಆ ಪ್ರಬಾಳೆಯನ್ನು ಈ ಕಟ್ಟುವಂಥ ಮೆರವಣಿಗೆ ಮಾಡುವಂಥ ದೇವ್ರಿಗೆ ಹಾಕಿ ಕಟ್ಟಿರ್ತಾರೆ. ಈಗ ಟೈಮ್ ಆಲ್ಮೋಸ್ಟ್ 2:30 ಆಗಿದೆ. ಇವಾಗ ಮೊದಲನೇದಾಗಿ ಅರಮನೆ ಆರತಿ ಅಂತ ಬರುತ್ತೆ. ಆ ಅರಮನೆ ಆರತಿಯನ್ನು ನಿನ್ನೆ ನಮ್ಮ ಮನೆಗೆ ಊಟಕ್ಕೆ ಬಂದಿದ್ರಲ್ಲ ಸಿದ್ಧಲಿಂಗೇಶ್ವರನ ದೇವಸ್ಥಾನದ ಸ್ವಾಮಿಗಳು, ಅವರು ಆ ಅರಮನೆ ಆರತಿಯನ್ನು ಹೊರ್ತಾರೆ. ಈ 2:30-3 ಗಂಟೆ ಟೈಮ್ನಲ್ಲಿ ಅರಮನೆ ಆರತಿ ಬಂದಾಗ ನಮ್ಮೂರಿನ ಸ್ವಲ್ಪ ಜನ ಆರತಿಯನ್ನು ತೊಗೊಂಡು ಬರ್ತಾರೆ, ಮುಚ್ಚಾರತಿ ಅಂತ ಹೇಳಿ. ಅವರು ಒಂದು ಪಾತ್ರೆಯಲ್ಲಿ, ಒಂದು ಬುಟ್ಟಿನಲ್ಲಿ ತಂಬಿಟ್ಟನ್ನು ಮಾಡಿಟ್ಕೊಂಡು ಹೊಸ ಸೀರೆಯನ್ನು ತೆಗೆದು ಅದ್ರ ಮೇಲೆ ಮುಚ್ಕೊಂಡು ಬರ್ತಾರೆ. ಅದಕ್ಕೆ ಮುಚ್ಚಾರತಿ ಅಂತ ಕರೀತಾರೆ. ಈಗ ಅರಮನೆ ಆರತಿ ಬರ್ತಾ ಇದೆ. ಅರಮನೆ ಆರತಿ ದೇವಸ್ಥಾನದ ಹಿಂಭಾಗದಲ್ಲಿ ದೇವ್ರ ಮನೆ ಇದೆ ಇನ್ನೊಂದು, ಅಲ್ಲಿಂದ ಅರಮನೆ ಆರತಿಯನ್ನು ಕಟ್ಕೊಂಡು ಅರಮನೆ ಆರತಿಯನ್ನು ತಗೊಂಡು ಬರ್ತಾರೆ. ಮೆರವಣಿಗೆ ಆದಮೇಲೆ ಅದು ತಿರ್ಲಪ್ಪನ ಗುಡಿ ಹತ್ರ ಹೋಗಿ ಮತ್ತೆ ಮಾರಮ್ಮನ ಗುಡಿಯಲ್ಲಿ ಅದನ್ನು ಇಳ್ಕಿದ ಮೇಲೆ ಮಾರಮ್ಮನ ಮೆರವಣಿಗೆಗೆ ಅಂತ ಮೇಲಕ್ಕೆ ಎತ್ತುತ್ತಾರೆ. ಈ ಮಾರಮ್ಮನ ಮೆರವಣಿಗೆಗೆ ಅಂತ ಎತ್ತುವಾಗ ನಾವು ಮಾಡಿಟ್ಕೊಂಡಿದ್ವಲ್ಲ, ನೋಡಿ ಆ ಅನ್ನವನ್ನು ಹಾಕಿ ದೀಪನ ರೆಡಿ ಮಾಡ್ಕೋತಾ ಇದ್ದೀವಿ. ಅಷ್ಟರೊಳಗಡೆ ಇನ್ನೊಂದು ಸ್ವಲ್ಪ ಜನ ನಮ್ಮೂರಿನವರು ಇನ್ನೊಂದು ರೀತಿ ಆರತಿಯನ್ನು ತೊಗೊಂಡು ಬರ್ತಾರೆ ನೋಡಿ. ಒಂದು ಕಡೆ ಅದನ್ನೆಲ್ಲ ಇಳಿಸ್ಕೊತಾ ಇದ್ದಾರೆ. ಮಾರಮ್ಮನ ಎತ್ತದ ಮೇಲೆ ಆ ಮಾರಮ್ಮ ಇಲ್ಲಿ ಬಂದು ಮೆರವಣಿಗೆ ಮಾಡಿ ಆ ಆರತಿಯನ್ನು ಸ್ವೀಕರಿಸುತ್ತೆ.
ಅಕ್ಕಿ ಹಿಟ್ಟಿನಿಂದ ದೀಪವನ್ನು ಮಾಡಿ ಆರತಿಯನ್ನು ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಈ ರೀತಿ ಮರದಲ್ಲಿ ಇಟ್ಕೊಂಡು ದೇವ್ರ ಮೆರವಣಿಗೆ ಮಾಡ್ತಾ ಇರುತ್ತಲ್ಲ ಅದ್ರ ಹಿಂದೆ ಹೋಗ್ತಾ ಇರಬೇಕು. ಅದನ್ನು ಮಾರಮ್ಮನ ದೇವಸ್ಥಾನಕ್ಕೆ ಮತ್ತು ಬಸವಣ್ಣನ ಗುಡಿಗೆ, ಅರಳಿಕಟ್ಟೆಗೆ ಮತ್ತು ರಂಗದ ಕಲ್ಲಿಗೆ ಅರ್ಪಿಸಾದ್ಮೇಲೆ ಆ ದೀಪದ ಆರತಿ ಮುಗಿಯುತ್ತೆ. ಅದಾದಮೇಲೆ ದೇವರು ಆಗಲೇ ಸ್ವಲ್ಪ ಜನ ಆರತಿಯನ್ನು ತಂದು ಜೋಡಿಸಿಟ್ಕೊಂಡಿದ್ರಲ್ಲ ಅವ್ರ ಹತ್ರ ಬರುತ್ತೆ. ಪ್ರತಿಯೊಂದು ಆರತಿ ಮುಂದೇನು ಮೆರೆಯುತ್ತಾ ಪ್ರತಿಯೊಬ್ಬರು ಆರತಿನೂ ಕೂಡ ಅದು ತಗೊಳ್ತಾ ಇರುತ್ತೆ. ಅವರು ಒಂದು ಮನೆಯಿಂದ ಎರಡೆರಡು ಆರತಿಯನ್ನು ತರ್ತಾರಂತೆ. ಒಂದು ಒಂಬಾಳೆ ಮತ್ತು ತಂಬಿಟ್ಟಿನ ಆರತಿ, ಇನ್ನೊಂದು ಬಾಳೆಹಣ್ಣು ಮತ್ತು ಧೂಪದ ಆರತಿ. ಇವಾಗ ನೋಡ್ತಾ ಇರೋವಂಥದ್ದು ಬಾಳೆಹಣ್ಣನ್ನು ತುಂಬಿಟ್ಟಿದ್ದಾರೆ. ಅವರು ಒಂದು ಕುಕ್ಕೆ ತುಂಬ ಫುಲ್ಲು ಬಾಳೆಹಣ್ಣನ್ನು ಇಟ್ಟಿರ್ತಾರೆ, ಅದಕ್ಕೆ ಧೂಪವನ್ನು ಹಾಕಿ ಅಲಂಕಾರ ಮಾಡಿರ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇದು ಒಂಬಾಳೆ ಆರತಿ. ಈ ಒಂದು ಕುಕ್ಕೆನಲ್ಲಿ ಅವರು ತಂಬಿಟ್ಟನ್ನು ಮಾಡಿಟ್ಟು ಅದಕ್ಕೆ ಒಂಬಾಳೆಯನ್ನು ಹಾಕಿ ರೆಡಿ ಮಾಡಿರ್ತಾರೆ. ದೇವಸ್ಥಾನಕ್ಕೆ ನೈಟು ಭಾನುವಾರ ಈ ರೀತಿ ಅಲಂಕಾರವನ್ನು ಮಾಡಿಸಿದ್ರು. ನೋಡಿ ಹೂವಿನ ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಬ್ಬ ಅಂದಮೇಲೆ ಜಾಸ್ತಿ ಕೆಲಸ ಇರುತ್ತಲ್ವ, ಅದು ಅಲ್ಲದೆ ಈ ಸಲ ಪೂಜೆ ಕೂಡ ನಮ್ಮದೇ ಆಗಿರೋದ್ರಿಂದ ಜಾಸ್ತಿ ಕ್ಲಿಪ್ಪಿಂಗ್ಸ್ನ ತೊಗೊಳೋದಕ್ಕಾಗಲಿಲ್ಲ. ನಾಳೆ ಕೂಡ ಇದೇ ರೀತಿ ಹಬ್ಬದ ವೀಡಿಯೋಗಳನ್ನೆಲ್ಲ ಮಾಡಿ ಹಾಕ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಸುಮಾಶ್ರೀ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಇನ್ನೂ ಹೆಚ್ಚು ವೀಡಿಯೋಗಳು ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.